ಗೊತ್ತಾಯ್ತಲ್ಲ. ಎಷ್ಟು ದಿವಸ ಇವರಿಗೆ ಮಧ್ಯಂತರ ಜಾಮೀನು ಕೊಟ್ಟಿದ್ದು? 45 ದಿವಸ, 45 ಡೇಸ್ ಅಲ್ವಾ. ಯಾವ ದಿನ ಮುಗಿಯುತ್ತೋ 45ನೇ ದಿವಸ ಮುಗಿದ ನಂತರ ವಾಪಸ್ ಬರಬೇಕಲ್ವಾ. ಆ ಮುಗಿಯೋ ದಿವಸವೇ ಆಪರೇಷನ್. ಅದು ಸಿ ವಿ ನಾಗೇಶ್ ಅಂದರೆ ಅರ್ಥ ಆಯ್ತಾ? ಅದು ಸಿ ವಿ ನಾಗೇಶ್ ಅಂದರೆ ನೀವು ಕಾರಣಾತ್ಮಕವಾಗಿ ಹೋಗ್ಬೇಕಂದ್ರೆ ನಿಮಗೊಂದು ಅವಕಾಶ ಇರುತ್ತೆ. ಒಂದು ವೇಳೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಆಮೇಲೆ ಸಿ ವಿ ನಾಗೇಶ್ ಹೇಳ್ಬೋದು, ಸರ್ ಆಪ್ರೇಷನ್ ಯಾವಾಗ ಅಂತ ಡಿಸೈಡ್ ಮಾಡೋದು ಡಾಕ್ಟ್ರು, ನಾವಲ್ಲ, ಇವತ್ತು ಮಾಡಿ ನಾಳೆ ಆ ಪೀಠಕ್ಕೆ ಹೇಳ್ತು. ಹಾಗಾಗಿ ದರ್ಶನ್ ಈಗ ಜಾಲಿ ಜಾಲಿ ಜಾಲಿ. ದರ್ಶನ್ ಮತ್ತೆ ಜೈಲಿಗೆ ಹೋಗಬೇಕು. ನಿಜವಾಗಿ 45 ದಿವಸ ಕಳೆದು ಹೋಗಲೇಬೇಕು ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ವಾದ ಮಾಡ್ತಾಯಿದ್ರು. ಯಾಕೆ? ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಯಿತು. ಆಗ ಎಲ್ಲ ಆರೋಪಿಗಳು ಹಾಗೂ ಸಾಕ್ಷಿಗಳು ಶೆಡ್ನಲ್ಲಿದ್ದರು. ಶೆಡ್ನಲ್ಲಿ ಇದ್ದರು ಎನ್ನಲು CDR ಸಾಕ್ಷ್ಯ ಇದೆ. ಶೆಡ್ನಲ್ಲಿ ಮೃತ ರೇಣುಕಾಸ್ವಾಮಿ ಇದ್ದಿದ್ದಕ್ಕೆ ಸಾಕ್ಷ್ಯ ಇದೆ. ರೇಣುಕಾಸ್ವಾಮಿ ಫೋಟೋಗಳು ರಿಕವರಿ ಆಗಿವೆ. ಧನ್ರಾಜ್ ಶಾಕ್ ಕೊಟ್ಟಿದ್ದ, ನಂದೀಶ್ ಎತ್ತಿ ಕುಕ್ಕಿದ್ದ, ವಿನಯ್ ಫೋಟೋ ಕಳಿಸ್ತಾ ಇದ್ದ ಹಾಗೆ ದರ್ಶನ್ ಬಂದಿದ್ದ. ಹೀಗೆಲ್ಲ ಆರೋಪಿ ದರ್ಶನ್ ಮೊದಲು ಎದೆಗೆ ಕಾಲ್ನಲ್ಲಿ ಒದ್ದರು ಅಂತ ವಾದ ಮಾಡ್ತಾರೆ. ಬಳಿಕ ಪವಿತ್ರ ಹೊಡೆದ್ರು, ಮೆಸೇಜ್ ಓದಿಸ್ತಾ ಹೊಡೆದ್ರು. ದರ್ಶನ್ ಎದೆಯ ಭಾಗಕ್ಕೆ ತುಳಿದ್ರು, ಉಳಿದವರು ಹೊಡೆದ್ರು. ಪ್ಯಾಂಟ್ ಬಿಚ್ಚು ಅಂತ ಹೇಳಿ ಮತ್ತೆ ಮೆಸೇಜ್ ಓದಿ ಹೊಡೆದ್ರು. ಮರ್ಮಾಂಗಕ್ಕೆ ಒದ್ದು ಕುತ್ತಿಗೆ ತುಳಿತಾರೆ. ದರ್ಶನ್ ವಿನಯ್ ಜೊತೆ ಹೋದ್ರು ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ವಾದ ಮಂಡಿಸ್ತಾ ಹೋಗ್ತಾರೆ. ಇದು ಇವರ ವಾದ. ಈಗ ಸಿ ವಿ ನಾಗೇಶ್ ವಾದ ಮಾಡ್ತಾರೆ. ಏನು? ಸರ್ಜರಿ ಡೇಟ್ ತಿಳಿಸ್ತಾರೆ ಸಿ ವಿ ನಾಗೇಶ್. ಆ ಸರ್ಜರಿ ಡೇಟ್ ಯಾವಾಗ ಆಗಿರುತ್ತೆ? ವಾಪಸ್ ಜೈಲಿಗೆ ಹೋಗಬೇಕಾದ ದಿವಸವೇ ಸರ್ಜರಿ ಡೇಟ್. SPP ಬಳಿಕ ದರ್ಶನ್ ಪರ ಸಿ ವಿ ನಾಗೇಶ್ ವಾದ ಮಾಡ್ತಾರೆ. ದರ್ಶನ್ ಮೆಡಿಕಲ್ ಬೇಲ್ ಮುಂದುವರಿಸಲು ಮನವಿ ಮಾಡ್ತಾರೆ. ಎಪಿಡಿರೋಲ್ ಸ್ಟಿರಾಯ್ಡ್ ಇಂಜೆಕ್ಷನ್ ನೀಡಲಾಗ್ತಾ ಇದೆ. ದರ್ಶನ್ಗೆ ಈಗೀಗ ನೋವು ಕಡಿಮೆ ಆಗ್ತಾ ಇದೆ. ಬ್ಯಾಕ್ ಸ್ಟ್ರೆಂಥನ್ ಎಕ್ಸಸೈಸ್ ಮಾಡಲಾಗ್ತಾ ಇದೆ. ಡಿಸೆಂಬರ್ 11ರಂದು ಸರ್ಜರಿಗೆ ಡಾಕ್ಟ್ರುಗಳು ಟೈಮ್ ಫಿಕ್ಸ್ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಮಾನ್ಯ ಘನವೆತ್ತ ನ್ಯಾಯಾಲಯ ಬೇಲ್ ವಿಸ್ತರಿಸಬೇಕು ಅಂತ ಅಪೀಲ್ ಮಾಡಿದ್ರು. ಗ್ರ್ಯಾಂಟ್ ಆಗ ಗೊತ್ತಾಯ್ತಲ್ಲ. ಈಗ ಪವರ್ಫುಲ್ ಇನ್ಫ್ಲುಯೆನ್ಸ್, ದುಡ್ಡು, ವಾದ ಎಲ್ಲವನ್ನೊಮ್ಮೆ ನೆನೆಸ್ಕೊಳ್ಳಿ. ಓಕೆ, ನೆಕ್ಸ್ಟ್ ಗೊತ್ತಾಯ್ತಲ್ಲ. ಎಷ್ಟು ದಿವಸ ಇವರಿಗೆ ಮಧ್ಯಂತರ ಜಾಮೀನು ಕೊಟ್ಟಿದ್ದು? 45 ದಿವಸ, 45 ಡೇಸ್ ಅಲ್ವಾ. ಯಾವ ದಿನ ಮುಗಿಯುತ್ತೋ 45ನೇ ದಿವಸ ಮುಗಿದ ನಂತರ ವಾಪಸ್ ಬರಬೇಕಲ್ವಾ. ಆ ಮುಗಿಯೋ ದಿವಸವೇ ಆಪರೇಷನ್. ಅದು ಸಿ ವಿ ನಾಗೇಶ್ ಅಂದರೆ ಅರ್ಥ ಆಯ್ತಾ? ಅದು ಸಿ ವಿ ನಾಗೇಶ್ ಅಂದರೆ ನೀವು ಕಾರಣಾತ್ಮಕವಾಗಿ ಹೋಗ್ಬೇಕಂದ್ರೆ ನಿಮಗೊಂದು ಅವಕಾಶ ಇರುತ್ತೆ. ಒಂದು ವೇಳೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಆಮೇಲೆ ಸಿ ವಿ ನಾಗೇಶ್ ಹೇಳ್ಬೋದು, ಸರ್ ಆಪ್ರೇಷನ್ ಯಾವಾಗ ಅಂತ ಡಿಸೈಡ್ ಮಾಡೋದು ಡಾಕ್ಟ್ರು, ನಾವಲ್ಲ, ಇವತ್ತು ಮಾಡಿ ನಾಳೆ ಆ ಪೀಠಕ್ಕೆ ಹೇಳ್ತು. ಹಾಗಾಗಿ ದರ್ಶನ್ ಈಗ ಜಾಲಿ ಜಾಲಿ ಜಾಲಿ. ದರ್ಶನ್ ಮತ್ತೆ ಜೈಲಿಗೆ ಹೋಗಬೇಕು. ನಿಜವಾಗಿ 45 ದಿವಸ ಕಳೆದು ಹೋಗಲೇಬೇಕು ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ವಾದ ಮಾಡ್ತಾಯಿದ್ರು. ಯಾಕೆ? ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಯಿತು. ಆಗ ಎಲ್ಲ ಆರೋಪಿಗಳು ಹಾಗೂ ಸಾಕ್ಷಿಗಳು ಶೆಡ್ನಲ್ಲಿದ್ದರು. ಶೆಡ್ನಲ್ಲಿ ಇದ್ದರು ಎನ್ನಲು CDR ಸಾಕ್ಷ್ಯ ಇದೆ. ಶೆಡ್ನಲ್ಲಿ ಮೃತ ರೇಣುಕಾಸ್ವಾಮಿ ಇದ್ದಿದ್ದಕ್ಕೆ ಸಾಕ್ಷ್ಯ ಇದೆ. ರೇಣುಕಾಸ್ವಾಮಿ ಫೋಟೋಗಳು ರಿಕವರಿ ಆಗಿವೆ. ಧನ್ರಾಜ್ ಶಾಕ್ ಕೊಟ್ಟಿದ್ದ, ನಂದೀಶ್ ಎತ್ತಿ ಕುಕ್ಕಿದ್ದ, ವಿನಯ್ ಫೋಟೋ ಕಳಿಸ್ತಾ ಇದ್ದ ಹಾಗೆ ದರ್ಶನ್ ಬಂದಿದ್ದ. ಹೀಗೆಲ್ಲ ಆರೋಪಿ ದರ್ಶನ್ ಮೊದಲು ಎದೆಗೆ ಕಾಲ್ನಲ್ಲಿ ಒದ್ದರು ಅಂತ ವಾದ ಮಾಡ್ತಾರೆ. ಬಳಿಕ ಪವಿತ್ರ ಹೊಡೆದ್ರು, ಮೆಸೇಜ್ ಓದಿಸ್ತಾ ಹೊಡೆದ್ರು. ದರ್ಶನ್ ಎದೆಯ ಭಾಗಕ್ಕೆ ತುಳಿದ್ರು, ಉಳಿದವರು ಹೊಡೆದ್ರು. ಪ್ಯಾಂಟ್ ಬಿಚ್ಚು ಅಂತ ಹೇಳಿ ಮತ್ತೆ ಮೆಸೇಜ್ ಓದಿ ಹೊಡೆದ್ರು. ಮರ್ಮಾಂಗಕ್ಕೆ ಒದ್ದು ಕುತ್ತಿಗೆ ತುಳಿತಾರೆ. ದರ್ಶನ್ ವಿನಯ್ ಜೊತೆ ಹೋದ್ರು ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ವಾದ ಮಂಡಿಸ್ತಾ ಹೋಗ್ತಾರೆ. ಇದು ಇವರ ವಾದ. ಈಗ ಸಿ ವಿ ನಾಗೇಶ್ ವಾದ ಮಾಡ್ತಾರೆ. ಏನು? ಸರ್ಜರಿ ಡೇಟ್ ತಿಳಿಸ್ತಾರೆ ಸಿ ವಿ ನಾಗೇಶ್. ಆ ಸರ್ಜರಿ ಡೇಟ್ ಯಾವಾಗ ಆಗಿರುತ್ತೆ? ವಾಪಸ್ ಜೈಲಿಗೆ ಹೋಗಬೇಕಾದ ದಿವಸವೇ ಸರ್ಜರಿ ಡೇಟ್.
SPP ಬಳಿಕ ದರ್ಶನ್ ಪರ CV ನಾಗೇಶ್ ವಾದ ಮಾಡ್ತಾರೆ. ದರ್ಶನ್ ಮೆಡಿಕಲ್ ಬೇಲ್ ಮುಂದುವರಿಸಲು ಮನವಿ ಮಾಡ್ತಾರೆ. ಎಪಿಡ್ಯೂರಲ್ ಸ್ಟೆರಾಯ್ಡ್ ಇಂಜೆಕ್ಷನ್ ನೀಡಲಾಗ್ತಾ ಇದೆ. ದರ್ಶನ್ಗೆ ಈಗೀಗ ನೋವು ಕಡಿಮೆ ಆಗ್ತಾ ಇದೆ. ಬ್ಯಾಕ್ ಸ್ಟ್ರೆಂಥನ್ ಎಕ್ಸಸೈಸ್ ಮಾಡಲಾಗ್ತಾ ಇದೆ. ಡಿಸೆಂಬರ್ 11ರಂದು ಸರ್ಜರಿಗೆ ಡಾಕ್ಟರ್ಗಳು ಟೈಮ್ ಫಿಕ್ಸ್ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಮಾನ್ಯ ಘನವೆತ್ತ ನ್ಯಾಯಾಲಯ ಬೇಲ್ ವಿಸ್ತರಿಸಬೇಕು ಅಂತ ಅಪೀಲ್ ಮಾಡಿದ್ರು. ಗ್ರ್ಯಾಂಟ್ ಆಗ ಗೊತ್ತಾಯ್ತಲ್ಲ. ಈಗ ಪವರ್ಫುಲ್ ಇನ್ಫ್ಲುಯೆನ್ಸ್, ದುಡ್ಡು, ವಾದ ಎಲ್ಲವನ್ನೊಮ್ಮೆ ನೆನೆಸ್ಕೊಳ್ಳಿ. ಓಕೆ, ನೆಕ್ಸ್ಟ್ ಗೊತ್ತಾಯ್ತಲ್ಲ. ಎಷ್ಟು ದಿವಸ ಇವರಿಗೆ ಮಧ್ಯಂತರ ಜಾಮೀನು ಕೊಟ್ಟಿದ್ದು? 45 ದಿವಸ, 45 ಡೇಸ್ ಅಲ್ವಾ. ಯಾವ ದಿನ ಮುಗಿಯುತ್ತೋ 45ನೇ ದಿವಸ ಮುಗಿದ ನಂತರ ವಾಪಸ್ ಬರಬೇಕಲ್ವಾ. ಆ ಮುಗಿಯೋ ದಿವಸವೇ ಆಪರೇಷನ್. ಅದು CV ನಾಗೇಶ್ ಅಂದರೆ ಅರ್ಥ ಆಯ್ತಾ? ಅದು CV ನಾಗೇಶ್ ಅಂದರೆ ನೀವು ಕಾರಣಾತ್ಮಕವಾಗಿ ಹೋಗ್ಬೇಕಂದ್ರೆ ನಿಮಗೊಂದು ಅವಕಾಶ ಇರುತ್ತೆ. ಒಂದು ವೇಳೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಆಮೇಲೆ CV ನಾಗೇಶ್ ಹೇಳ್ಬೋದು, ಸರ್ ಆಪ್ರೇಷನ್ ಯಾವಾಗ ಅಂತ ಡಿಸೈಡ್ ಮಾಡೋದು ಡಾಕ್ಟ್ರು, ನಾವಲ್ಲ. ಇವತ್ತು ಮಾಡಿ ನಾಳೆ ಆ ಪೀಠಕ್ಕೆ ಹೇಳ್ತು. ಹಾಗಾಗಿ ದರ್ಶನ್ ಈಗ ಜಾಲಿ ಜಾಲಿ ಜಾಲಿ. ದರ್ಶನ್ ಮತ್ತೆ ಜೈಲಿಗೆ ಹೋಗಬೇಕು. ನಿಜವಾಗಿ 45 ದಿವಸ ಕಳೆದು ಹೋಗಲೇಬೇಕು ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ವಾದ ಮಾಡ್ತಾಯಿದ್ರು. ಯಾಕೆ? ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಯಿತು. ಆಗ ಎಲ್ಲ ಆರೋಪಿಗಳು ಹಾಗೂ ಸಾಕ್ಷಿಗಳು ಶೆಡ್ನಲ್ಲಿದ್ದರು. ಶೆಡ್ನಲ್ಲಿ ಇದ್ದರು ಎನ್ನಲು CDR ಸಾಕ್ಷ್ಯ ಇದೆ. ಶೆಡ್ನಲ್ಲಿ ಮೃತ ರೇಣುಕಾಸ್ವಾಮಿ ಇದ್ದಿದ್ದಕ್ಕೆ ಸಾಕ್ಷ್ಯ ಇದೆ. ರೇಣುಕಾಸ್ವಾಮಿ ಫೋಟೋಗಳು ರಿಕವರಿ ಆಗಿವೆ. ಧನ್ರಾಜ್ ಶಾಕ್ ಕೊಟ್ಟಿದ್ದ, ನಂದೀಶ್ ಎತ್ತಿ ಕುಕ್ಕಿದ್ದ, ವಿನಯ್ ಫೋಟೋ ಕಳಿಸ್ತಾ ಇದ್ದ ಹಾಗೆ ದರ್ಶನ್ ಬಂದಿದ್ದ. ಹೀಗೆಲ್ಲ ಆರೋಪಿ ದರ್ಶನ್ ಮೊದಲು ಎದೆಗೆ ಕಾಲ್ನಲ್ಲಿ ಒದ್ದರು ಅಂತ ವಾದ ಮಾಡ್ತಾರೆ. ಬಳಿಕ ಪವಿತ್ರ ಹೊಡೆದ್ರು. ಮೆಸೇಜ್ ಓದಿಸ್ತಾ ಹೊಡೆದ್ರು. ದರ್ಶನ್ ಎದೆಯ ಭಾಗಕ್ಕೆ ತುಳಿದ್ರು. ಉಳಿದವರು ಹೊಡೆದ್ರು. ಪ್ಯಾಂಟ್ ಬಿಚ್ಚು ಅಂತ ಹೇಳಿ ಮತ್ತೆ ಮೆಸೇಜ್ ಓದಿ ಹೊಡೆದ್ರು. ಮರ್ಮಾಂಗಕ್ಕೆ ಒದ್ದು ಕುತ್ತಿಗೆ ತುಳಿತಾರೆ. ದರ್ಶನ್ ವಿನಯ್ ಜೊತೆ ಹೋದ್ರು ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ವಾದ ಮಂಡಿಸ್ತಾ ಹೋಗ್ತಾರೆ. ಇದು ಇವರ ವಾದ. ಈಗ CV ನಾಗೇಶ್ ವಾದ ಮಾಡ್ತಾರೆ. ಏನು? ಸರ್ಜರಿ ಡೇಟ್ ತಿಳಿಸ್ತಾರೆ CV ನಾಗೇಶ್. ಆ ಸರ್ಜರಿ ಡೇಟ್ ಯಾವಾಗ ಆಗಿರುತ್ತೆ? ವಾಪಸ್ ಜೈಲಿಗೆ ಹೋಗಬೇಕಾದ ದಿವಸವೇ ಸರ್ಜರಿ ಡೇಟ್. SPP ಬಳಿಕ ದರ್ಶನ್ ಪರ CV ನಾಗೇಶ್ ವಾದ ಮಾಡ್ತಾರೆ. ದರ್ಶನ್ ಮೆಡಿಕಲ್ ಬೇಲ್ ಮುಂದುವರಿಸಲು ಮನವಿ ಮಾಡ್ತಾರೆ. ಎಪಿಡ್ಯೂರಲ್ ಸ್ಟೆರಾಯ್ಡ್ ಇಂಜೆಕ್ಷನ್ ನೀಡಲಾಗ್ತಾ ಇದೆ. ದರ್ಶನ್ಗೆ ಈಗೀಗ ನೋವು ಕಡಿಮೆ ಆಗ್ತಾ ಇದೆ. ಬ್ಯಾಕ್ ಸ್ಟ್ರೆಂಥನ್ ಎಕ್ಸಸೈಸ್ ಮಾಡಲಾಗ್ತಾ ಇದೆ. ಡಿಸೆಂಬರ್ 11ರಂದು ಸರ್ಜರಿಗೆ ಡಾಕ್ಟರ್ಗಳು ಟೈಮ್ ಫಿಕ್ಸ್ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಮಾನ್ಯ ಘನವೆತ್ತ ನ್ಯಾಯಾಲಯ ಬೇಲ್ ವಿಸ್ತರಿಸಬೇಕು ಅಂತ ಅಪೀಲ್ ಮಾಡಿದ್ರು. ಗ್ರ್ಯಾಂಟ್ ಆಗ ಗೊತ್ತಾಯ್ತಲ್ಲ. ಈಗ ಪವರ್ಫುಲ್ ಇನ್ಫ್ಲುಯೆನ್ಸ್, ದುಡ್ಡು, ವಾದ ಎಲ್ಲವನ್ನೊಮ್ಮೆ ನೆನೆಸ್ಕೊಳ್ಳಿ. ಓಕೆ, ನೆಕ್ಸ್ಟ್